ಏನಾದರೂ ನೆರವೇರಬೇಕಂದ್ರೆ ಅದು ದೇವರ ಚಿತ್ತ ನೆರವೇರಬೇಕು. ನನ್ನ ಕುಟುಂಬದಲ್ಲಿ ಏನಾದರೂ ನೆರವೇರಬೇಕಂದ್ರೆ ಅದು ದೇವರ ಚಿತ್ತ ನೆರವೇರಬೇಕು, ವೈರಿಯ ಚಿತ್ತ ಅಲ್ಲ. ಹಲ್ಲೆಲೂಯ. ನಿನ್ನ ವಿರುದ್ಧವಾಗಿ ಕಲ್ಪಿಸಿರುವಂಥ ಯಾವುದೇ ಆಯುಧವು ನಮ್ಮ ಬಳಿ ಬರಬಹುದು, ಆದರೆ ಜಯವನ್ನು ಹೊಂದಿಕೊಂಡು ವಾಪಸ್ ಹೋಗೋದಕ್ಕೆ ಸಾಧ್ಯವಿಲ್ಲ. ಅದು ಸೋಲನ್ನು ಕಂಡುಕೊಂಡೇ ಹೋಗಬೇಕು. ಯಾಕಂದರೆ ನಮ್ಮ ಪರವಾಗಿರುವಂಥ ಕರ್ತನು ಜಯಶಾಲಿಯಾಗಿರುವಂಥ ದೇವರಾಗಿದ್ದಾನೆ. ಸೋಲು ನಮ್ಮನ್ನು ಸೋಕುವುದಕ್ಕೂ ಕೂಡ ಆತನು ಬಿಡೋದಿಲ್ಲ. ಹಲ್ಲೆಲೂಯಾ. ಸರ್ವಶಕ್ತನಾಗಿರುವಂಥ ದೇವರು, ಸೇನಾಧೀಶ್ವರನಾಗಿರುವಂಥ ದೇವರು, ಅಸಾಧ್ಯಗಳ ಒಡೆಯನಾಗಿರುವಂಥ ದೇವರು ನಮ್ಮ ಪರವಾಗಿ ಇರುವಾಗ ನಮ್ಮನ್ನು ಎದುರಿಸಿ ನಿಲ್ಲುವಂಥವರು ಯಾರಾಗಿದ್ದಾರೆ? ಹಲ್ಲೆಲೂಯಾ. ಕರ್ತನ ಚಿತ್ತ ಮಾತ್ರ ನನ್ನ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಘೋಷಣೆ ಮಾಡ್ರಿ ಪ್ರತಿದಿನ. ವೈರಿ ನನ್ನ ಜೀವಿತದಲ್ಲಿ ಇಟ್ಟುಕೊಂಡಿರುವಂಥ ಉದ್ದೇಶಗಳು ನೆರವೇರಬಾರದು. ನನ್ನ ಜೀವಿತದಲ್ಲಿ ನೆರವೇರಬೇಕಾಗಿರುವಂಥ ಸಂಗತಿ ಯಾವುದು ಗೊತ್ತಾ? ದೇವರ ವಾಕ್ಯ, ದೇವರ ಚಿತ್ತ, ಪರಲೋಕದ ನಿರ್ಣಯಗಳು ಮಾತ್ರ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ ನೆರವೇರಬೇಕೆಂಬುದಾಗಿ ಪ್ರತಿದಿನ ನಿಮ್ಮ ಕುಟುಂಬದಲ್ಲಿ ಘೋಷಣೆ ಮಾಡ್ತಾ ಹೋಗಿ. ಒಂದು ದಿನವಾದರೂ ಕೂಡ, ಒಂದು ಕ್ಷಣಕ್ಕಾದರೂ ಕೂಡ ವೈರಿಯ 1% ಐಡಿಯಾ ಕೂಡ ನಿಮ್ಮ ಜೀವಿತದಲ್ಲಿ ನೆರವೇರಬಾರದು. ಒಂದೊಂದು ಸಾರಿ ವೈರಿ ನಿನ್ನ ಕಿವಿನಲ್ಲಿ, ನೀನು ಈ ರೀತಿಯಾಗಿ ಮಾಡು, ನೀನು ಈ ರೀತಿಯಾಗಿ ಹೋಗು, ನಿನ್ನ ಆಸೆಗಳನ್ನು ತೀರಿಸಿಕೊ ಎಂಬುದಾಗಿ ನಿನ್ನ ಕಿವಿಗಳಲ್ಲಿ ಸುಳ್ಳು ಮಾತುಗಳನ್ನು, ಅಪನಂಬಿಕೆಯ ಮಾತುಗಳನ್ನು ಹೇಳುವಾಗ ಹೇಳು, ನನ್ನ ಜೀವಿತದಲ್ಲಿ ನೆರವೇರುವುದಾದರೆ ಸೈತಾನನೇ, ಅದು ಯೇಸು ಕ್ರಿಸ್ತನ ಚಿತ್ತ ಮಾತ್ರ ನೆರವೇರುತ್ತೆ. ನಿನ್ನ ಸುಳ್ಳು ಇಲ್ಲಿ ನಡೆಯೋದಿಲ್ಲ. ನಿನ್ನ ಆಸೆ ನನ್ನ ಮುಖಾಂತರವಾಗಿ ನೆರವೇರೋದಿಲ್ಲ. ನಾನು ನಿಲ್ಲುವುದಾದರೆ ನಿನ್ನ ವಿರುದ್ಧವಾಗಿ ನಿಲ್ಲುತ್ತೇನೆ ಹೊರತು ದೇವರ ಚಿತ್ತದ ವಿರುದ್ಧವಾಗಿ ನಾನು ಎಂದಿಗೂ ನಿಲ್ಲೋದಿಲ್ಲ. ನಾನು ದೇವರೊಟ್ಟಿಗೆ ನಿಲ್ಲುವಂಥ ಮನುಷ್ಯನಾಗಿದ್ದೇನೆ. ನಾನು ದೇವರೊಟ್ಟಿಗೆ ನಡೆಯುವಂಥ ಮನುಷ್ಯನಾಗಿದ್ದೇನೆ ಹೊರತು ನಿನ್ನೊಟ್ಟಿಗೆ ನಾನು ಯಾವತ್ತೂ ನಡೆಯೋದಿಲ್ಲ. ಹಲ್ಲೆಲೂಯಾ. ಪ್ರತಿದಿನ ಇದನ್ನು ಘೋಷಣೆ ಮಾಡುವಂಥ ಮಕ್ಕಳು ನೀವಾಗಿರಬೇಕು, ನಾನಾಗಿರಬೇಕು. ಯಾವಾಗ ಈ ಆತ್ಮಿಕ ಜೀವಿತದಲ್ಲಿ ಇಷ್ಟು ಬಲಿಷ್ಠರಾಗಿ ನಾವು ಹೊರ ಬರ್ತೇವೋ, ಗಮನವಿಟ್ಟು ಕೇಳಿ, ತಡೆಗಳು ಬರ್ತಾನೆ ಇರುತ್ತೆ. ತಡೆಗಳು ಬರ್ತಾ ಇರುತ್ತೆ, ಕಷ್ಟಗಳು ಬರ್ತಾ ಇರುತ್ತೆ. ಆದರೆ ನಿನ್ನ ದೇವರು ಮಾತ್ರ ನಿನ್ನ ಕೈ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ನಿನ್ನನ್ನು ಅವಮಾನಕ್ಕೆ ಅಂತೂ ಗುರಿಪಡಿಸೋದಿಲ್ಲ. ಹಲ್ಲೆಲೂಯಾ. ಆತನ ಮೇಲೆ ನಂಬಿಕೆ ಇಡ್ರಿ, ಅಷ್ಟು ಸಾಕು. ಈ ಜೀವಿತದಲ್ಲಿ ಆತನ ಮೇಲೆ ನಂಬಿಕೆ ಇಟ್ಟು ನಾವು ನಂಬಿಗಸ್ತರಾಗಿ ನಡೆಯೋಣ. ಹಲ್ಲೆಲೂಯಾ. ಇಷ್ಟು ನಮ್ಮ ಜೀವಿತದಲ್ಲಿ ಮಾಡಿದ್ರೆ ಸಾಕು. ದೇವರು ನಮಗೋಸ್ಕರ ಇಟ್ಟಿರುವಂಥ ವಾಗ್ದಾನಗಳನ್ನು ಶೀಘ್ರವಾಗಿ ನಾವು ಅದನ್ನು ಪಡೆದುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಯಾಕೆ ನಮ್ಮ ಜೀವಿತದಲ್ಲಿ ಅದನ್ನು ಪಡೆದುಕೊಳ್ಳುತ್ತಾ ಇಲ್ಲ ಅಂದರೆ, ನಮ್ಮ ಅಪನಂಬಿಕೆಯಿಂದ. ನಾವು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಪರಿಪೂರ್ಣವಾಗಿ ಕಾರ್ಯರೂಪಕ್ಕೆ ತರದೇ ಇರುವಂಥ ಕಾರಣ, ದೇವರು ನಮ್ಮ ಮೇಲೆ ಇಟ್ಟಿರುವಂಥ ಆಶೀರ್ವಾದಗಳು, ನಮಗೆ ಕೊಡಲ್ಪಟ್ಟಿರುವಂಥ ಮೇಲುಗಳು, ಅದು ಅತಿ ಉನ್ನತವಾಗಿದ್ದರೂ ಕೂಡ ನಮ್ಮನ್ನು ನಾವೇ ಕಡೆಗಣಿಸಿಕೊಳ್ಳು ಬಿಡುತ್ತೇವೆ. ಅದಕ್ಕೆ ನಮ್ಮ ಆಶೀರ್ವಾದಗಳನ್ನು, ನಮ್ಮ ಮೇಲೆ ಬಂದಿರುವಂಥ ಪ್ರವಾದನೆಗಳನ್ನು, ದೇವರು ಘೋಷಣೆ ಮಾಡಿರುವಂಥ ವಾಗ್ದಾನಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಇವತ್ತು ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ನೀವು ಯೋಚನೆ ಮಾಡುತ್ತಿರುವುದಾದರೆ, ಯಾಕೆ ದೇವರು ನನ್ನ ಮೇಲೆ ದೈವ ಅಭಿಷಕ್ತರಿಂದ ಹೊರಡಿಸಿರುವಂಥ ಪ್ರವಾದನೆಗಳು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ? ನಾನು ಪ್ರತಿ ಸಾರಿ ಬೈಬಲನ್ನು ಓದುವಾಗ ಆಶೀರ್ವಾದದ ವಾಗ್ದಾನಗಳು ನನಗೇ ಕೊಡಲ್ಪಟ್ಟಿದೆ, ನಾನು ವಿಸ್ತಾರಗೊಳ್ಳುತ್ತೇನೆ, ನಾನು ಆಶೀರ್ವದಿಸಲ್ಪಡುತ್ತೇನೆ ಎಂಬುದಾಗಿ ಓದಿರುವಂಥ ಒಂದೊಂದು ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುತ್ತೆ ಎಂಬುದಾಗಿ ಅಂದುಕೊಂಡಿರುವಂಥ, ಅನಿಸಿದಿರುವಂಥ ಪರಿಸ್ಥಿತಿಗಳು, ಸಂಗತಿಗಳು ಎಷ್ಟೋ ಸಮಯದಲ್ಲಿ ನನ್ನ ಜೀವಿತದಲ್ಲಿ ಬಂದಿದೆ. ಆದರೂ ಕೂಡ ನನ್ನ ಆಶೀರ್ವಾದಗಳನ್ನು ನೀನು ನೋಡ್ತಾ ಇಲ್ಲ. ನಾನು ಎಷ್ಟೇ ಸಾರಿ ಪ್ರಾರಂಭ ಮಾಡಿದರೂ ಕೂಡ ತಿರುಗಿ ನಾನು ಶೂನ್ಯವಾಗಿ ಬರ್ತಾ ಇದ್ದಾನೆ. ಮತ್ತೆ ಮೊದಲಿನಿಂದ
ಆರಂಭ ಮಾಡುವಂಥ ಪರಿಸ್ಥಿತಿಗೆ ನಾನು ಹಿಂತಿರುಗಿ ಬರ್ತಾ ಇದ್ದೇನೆ. ನಾನು ಪ್ರಾರ್ಥನೆಯನ್ನು ಶುರು ಮಾಡುತ್ತೇನೆ, ಆದರೆ ಅದು ಶೂನ್ಯವಾಗಿ ಹೋಗಿಬಿಡುತ್ತೆ. ಏನೋ ಒಂದು ತಪ್ಪು ಮಾಡಿಬಿಡ್ತೇನೆ, ಏನೋ ಒಂದು ಕೆಟ್ಟ ಆಲೋಚನೆಗಳನ್ನು ಮಾಡ್ತೇನೆ, ಮತ್ತೆ ನನ್ನ ಆತ್ಮಿಕ ಜೀವಿತವನ್ನು ಶೂನ್ಯದಿಂದ ಪ್ರಾರಂಭ ಮಾಡುವಂಥ ಸಂಗತಿಗಳು ಮತ್ತೆ ನನ್ನ ಜೀವಿತದಲ್ಲಿ ಬರುತ್ತೆ. ಏನೋ ಒಂದು ಬಿಸ್ನೆಸ್ ಅನ್ನು ಮಾಡ್ತೇನೆ, ನಂತರವೂ ಕೂಡ ಅದು ಶೂನ್ಯಕ್ಕೆ ಹೋಗಿ ಮತ್ತೆ ಕೆಳಗಿನಿಂದ ಶುರು ಮಾಡುವಂಥ ಸಂಗತಿಗಳು, ಪರಿಸ್ಥಿತಿಗಳು ನನಗೆ ಎದುರಾಗಿ ಬರ್ತಾ ಇದೆ. ದೇವರು ನನ್ನ ಮೇಲಿಟ್ಟಿರುವಂಥ ವಾಗ್ದಾನಗಳನ್ನು ಮರೆತು ಹೋಗಿದ್ದಾರಾ? ನನ್ನ ಮೇಲೆ ಬಂದಿರುವಂಥ ಪ್ರವಾದನೆಗಳು, ಪರಿಶುದ್ಧಾತ್ಮ ಭರಿತನಾಗಿ ಪ್ರವಾದಿಗಳು ನನ್ನ ಮೇಲೆ ಪ್ರವಾದಿಸುವಂಥ ಒಂದೊಂದು ವಾಕ್ಯಗಳನ್ನು ದೇವರು ಮರೆತು ಹೋಗಿದ್ದಾರಾ? ಖಂಡಿತವಾಗೂ ಇಲ್ಲ. ದೇವರ ಮಕ್ಕಳೇ, ನಿನ್ನ ಮೇಲೆ ದೇವರು ಘೋಷಣೆ ಮಾಡಿರುವಂಥ ಒಂದೊಂದು ಅಕ್ಷರಗಳನ್ನು ಕೂಡಿಸಿಕೊಂಡು ಹೇಳ್ತಾ ಇದ್ದೇನೆ, ಯಾವುದೇ ವಾಗ್ದಾನಗಳಾಗಲಿ, ಯಾವುದೇ ಪ್ರವಾದನೆಗಳಾಗಲಿ ದೇವರು ಮರೆತು ಹೋಗಿಲ್ಲ. ಆ ವಾಗ್ದಾನಗಳನ್ನು ನಿನ್ನ ಜೀವಿತದಲ್ಲಿ ದೇವರು ನೆರವೇರಿಸೋ ತನಕ ನಿನ್ನನ್ನು ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಇವತ್ತು ನೀನು ಯೋಚನೆ ಮಾಡ್ತಾ ಇರಬಹುದು, ಯಾಕೆ ಯಾವ ವಾಗ್ದಾನಗಳು ನನ್ನ ಜೀವಿತದಲ್ಲಿ ನೆರವೇರುತ್ತಾ ಇಲ್ಲ ಅಂತ. ಆದರೆ ನಾನು ಹೇಳ್ತಾ ಇದ್ದೇನೆ, ದೇವರು ಅದನ್ನು ಮರೆತು ಹೋಗಿಲ್ಲ. ಈಗಲೂ ಕೂಡ ಅದನ್ನು ನಿನ್ನ ಜೀವಿತದಲ್ಲಿ ನೆರವೇರಿಸೋದಕ್ಕೆ ಅವಕಾಶಗಳನ್ನು ಹುಡುಕುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅದನ್ನು ನೆರವೇರಿಸೋದಕ್ಕೆ ಸಂದರ್ಭಗಳನ್ನು ಹುಡುಕುತ್ತಾ ಇದ್ದಾರೆ. ಯಾವ ರೀತಿಯಾಗಿ ನನ್ನ ಮಗಳ ಜೀವಿತದಲ್ಲಿ ಈ ಆಶೀರ್ವಾದವನ್ನು ನಾನು ನೆರವೇರಿಸಲಿ, ಯಾವ ರೀತಿಯಾಗಿ ನನ್ನ ಮಗನ ಜೀವಿತದಲ್ಲಿ ಈ ಆಶೀರ್ವಾದನ ನೆರವೇರಿಸಲಿ ಎಂಬುದಾಗಿ ಒಂದೊಂದು ಕ್ಷಣವೂ ದೇವರು ಹುಡುಕಾಡ್ತಾ ಇದ್ದಾರೆ. ಆದರೆ ದುರದೃಷ್ಟಕರವಾದಂಥ ಸಂಗತಿ ಏನು ಗೊತ್ತಾ? ನಾವೇ ಆ ಆಶೀರ್ವಾದಕ್ಕೆ ನಿಲುಕದ ಹಾಗೆ ನಮ್ಮನ್ನು ನಾವು ತಡೆ ಮಾಡಿ ನಿಂತುಕೊಂಡಿದ್ದೇವೆ. ಗಮನವಿಟ್ಟು ಕೇಳಿ, ಯಾವಾಗ ಹೋರಾಟ ಹೊರಗಿನಿಂದ ಬರುತ್ತೋ ಆಶೀರ್ವಾದಕ್ಕೆ ನಾವು ಹತ್ತಿರವಾಗ್ತಾ ಇದ್ದೇವೆ ಅಂತ ಅರ್ಥ. ಯಾವಾಗ ಹೋರಾಟಗಳು ಒಳಗಿನಿಂದ ಬರುತ್ತೋ ಆಶೀರ್ವಾದಕ್ಕೆ ನಾವು ದೂರವಾಗ್ತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಜನರಿಗೆ ಅರ್ಥ ಆಗ್ತಿದೆ? ಯಾವಾಗ ಹೋರಾಟಗಳು ಅನ್ಯ ಜನರಿಂದ, ನಿಮ್ಮ ಸ್ವಂತ ಜನರಿಂದ, ನಿಮ್ಮ ಅಕ್ಕಪಕ್ಕ ಇರುವಂಥ ಜನರಿಂದ ಬರುತ್ತೋ, ನೀವಂದುಕೊಳ್ಳಬೇಕು, ನಾನು ಕರೆಕ್ಟ್ ದಾರಿನಲ್ಲಿ ನಡೀತಾ ಇದ್ದೇನೆ, ಅತಿ ಶೀಘ್ರದಲ್ಲಿ ದೇವರು ನನ್ನ ಮೇಲೆ ಘೋಷಣೆ ಮಾಡಿರುವಂಥ ಒಂದೊಂದು ವಾಗ್ದಾನಗಳನ್ನು ನಾನು ಪಡೆದುಕೊಳ್ಳುತ್ತೇನೆ ಎಂಬುದಾಗಿ. ಆದರೆ ಯಾವಾಗ ಹೋರಾಟಗಳು ನಿಮ್ಮ ಮನಸ್ಸಿನೊಳಗಿಂದ ಶುರುವಾಗುತ್ತೋ, ಯಾವಾಗ ಅಪನಂಬಿಕೆಗಳು ನಿಮ್ಮ ಒಳಗಿನಿಂದ ಶುರುವಾಗುತ್ತೋ, ಯಾವಾಗ ಆಸೆಗಳು ನಿಮ್ಮೊಳಗಿರುವಂಥ ಆಸೆಗಳು ದೇವರ ವಿರುದ್ಧವಾಗಿ ಶುರುವಾಗುತ್ತೋ, ಆಗ ನೀವು ಅಂದುಕೊಳ್ಳಬೇಕು, ನಾನು ದೇವರ ವಾಗ್ದಾನ ಹತ್ತಿರಕ್ಕೆ ಅಲ್ಲ, ದೇವರು ನನ್ನ ಮೇಲೆ ಇಟ್ಟಿರುವಂಥ ವಾಗ್ದಾನದಿಂದ ದೂರ ನಾನು ಹೋಗ್ತಾ ಇದ್ದೇನೆ ಅಂತ. ಹಲ್ಲೆಲೂಯಾ. ಎಷ್ಟು ಜನರ ಜೊತೆ ದೇವರು ಮಾತನಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಆಶೀರ್ವಾದಗಳನ್ನು ನೀವು ನೋಡ್ತಾ ಇಲ್ಲ ಅಂದರೆ ಅದಕ್ಕೆ ಹೊರಗಿನವರು ತಡೆಯಲ್ಲ, ಒಳಗೆ ನಡೆಯುತ್ತಿರುವಂಥ ಕಾರ್ಯಗಳು ತಡೆಯಾಗಿ ನಿಂತಿರೋದು. ಇವತ್ತು ನೀವು ಹಾಲು ಜೇನು ಹರಿಯುವಂಥ ದೇಶವನ್ನು ನೋಡ್ತಾ ಇಲ್ಲ ಅಂದರೆ, ಇನ್ನೂ ಅರಣ್ಯದಲ್ಲೇ ತಿರುಗಾಡ್ತಾ ಇದ್ದೀರಾ ಅಂದರೆ, ಆ ಹಾಲು ಜೇನು ಹರಿಯುವಂಥ ದೇಶದಲ್ಲಿರುವಂಥ ವೈರಿಗಳು ಅದಕ್ಕೆ ಕಾರಣ ಅಲ್ಲ. ನಿನ್ನೊಳಗಿದೆಯಲ್ಲ ಅಪನಂಬಿಕೆ, ಇದೆಯಲ್ಲ ದೇವರ ವಿರುದ್ಧವಾದಂಥ ಆಸೆಗಳು, ಅದು ನಿನ್ನನ್ನು ಆ ಆಶೀರ್ವಾದ ಪಡೆದುಕೊಳ್ಳದ ಹಾಗೆ ನಿನ್ನನ್ನು ಮಾಡ್ತಾ ಇದೆ. ಹಲ್ಲೆಲೂಯಾ. ಇದನ್ನು ಆತ್ಮಿಕ ಪದದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಬೈಬಲ್ನಲ್ಲಿ ಇಂಥ ಸಂಗತಿ ನಡೆದಿದ್ದು ಯಾವ ಸ್ಥಳದಲ್ಲಿ ಗೊತ್ತಾ? ಕಾದೇಶ್ ಬರ್ನಿಯಾ ಎಂಬುದಾಗಿ. ಹೇಳಿ ಎಲ್ಲರೂ, ಕಾದೇಶ್ ಬರ್ನೆಯ. ಈ ಜಾಗವನ್ನು 10 ಸಾರಿ ನಾವು ಬೈಬಲ್ನಲ್ಲಿ ನೋಡಬಹುದು, ಕಾದೇಶ್ ಬರ್ನೆಯ ಎಂಬುದಾಗಿ. ಹಲ್ಲೆಲೂಯಾ. ಹಲವಾರು ಸಾರಿ ಬರೀ ಕಾದೇಶ್ ಎಂಬುದಾಗಿ ಸ್ಪಷ್ಟಪಡಿಸಿದ್ದಾನೆ ಮೋಶೆ. ಹಲ್ಲೆಲೂಯಾ. ಒಂದು ವೇಳೆ ನೀವು ಸುತ್ತುತ್ತಿರುವಂಥ ಜಾಗದಲ್ಲೇ ಸುತ್ತುತ್ತಿರುವುದಾದರೆ, ನಿಮಗೆ ಕೊಡಲ್ಪಟ್ಟಿರುವಂಥ ವಾಗ್ದಾನದ ಸ್ಥಳವನ್ನು ಪಡೆದುಕೊಳ್ಳದ ಹಾಗೆ ಮತ್ತೆ ಹಿಂತಿರುಗಿ ಹೋಗುತ್ತಿರುವುದಾದರೆ, ಕಾದೇಶ್ ಬರ್ನೆಯದಲ್ಲಿ ನಾನಿದ್ದೇನೆ ಅಂತ ಅರ್ಥ. ನಿನ್ನ ಮೇಲೆ
ದೇವರು ಮಾಡಿರುವಂಥ ಪ್ರವಾದನೆಗಳು ಇನ್ನೇನು ಆಗಿಬಿಡುತ್ತೆ ಆದರೂ ಆಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ ನೀನಿರುವುದಾದರೆ ನೀನು ಎಲ್ಲಿದ್ದೀಯಾ? ಇಸ್ರಾಯೇಲರು ಹೊರೆ ಬೆಟ್ಟದಿಂದ ಅಂದರೆ ಸೀನಾಯಿ ಬೆಟ್ಟದಿಂದ ತಮ್ಮ ಡೇರೆಗಳನ್ನು ತೆಗೆದು ಹಾಕಿ ಯಾವಾಗ ದೇವರು ಈಗ ನೀವು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗಿರಿ ಎಂಬುದಾಗಿ ಹೇಳಿದರು, ಆಗ ಈ ಇಸ್ರಾಯೇಲ್ ಜನರು ಖಂಡಿತವಾಗಿ ಹೋದರು. ಅಲ್ಲಿಂದ 11 ದಿನಗಳ ಪ್ರಯಾಣ ಆದ ನಂತರ ಅವರು ಸೇರಿದ್ದು ಕಾದೇಶ್ ಬರ್ನೇಯಕ್ಕೆ. 11 ದಿನಗಳಾದ ನಂತರ ಅವರು ಕಾದೇಶ್ ಬರ್ನೇಯಕ್ಕೆ ಬರ್ತಾರೆ. ಅಲ್ಲಿ ದೇವರು ಹೇಳ್ತಾರೆ, ಈ ಅಮೋರಿಯರ ಬೆಟ್ಟವನ್ನ ನೀವು ವಶಪಡಿಸಿಕೊಳ್ಳ್ರಿ, ಅದು ಕಾನಾನಿಗೆ ಸೇರಿರುವಂಥ ಸ್ಥಳ. ನಾನು ನಿಮ್ಮ ಜೊತೆ ಇದ್ದೇನೆ, ನೀವು ಅವರನ್ನ ಜಯಿಸುತ್ತೀರಾ ಎಂಬುದಾಗಿ ಹೇಳ್ತಾರೆ. ಆದರೆ ಇಲ್ಲಿ ಇಸ್ರಾಯೇಲರು ಮಾಡುವಂಥ ತಪ್ಪೇನು ಗೊತ್ತಾ? ದೇವರು ನೇರವಾಗಿ ಹೋಗಿ ಜಯಿಸಿರಿ, ಆ ಸ್ಥಳವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ ಮೇಲೂ ಕೂಡ ಇವರೊಳಗಿರುವಂಥ ಅಪನಂಬಿಕೆಯಿಂದ ಏನು ಮಾಡಿದ್ರು ಇವರು? ಮೋಶೆ ಹತ್ರ ಹೋಗಿ ಕೇಳ್ಕೊಳ್ತಾರೆ, ನಾವೇ ಡೈರೆಕ್ಟಾಗಿ ಹೋಗೋದು ಬೇಡ, 12 ಜನರನ್ನು ನಾವು ಕಳಿಸಿಕೊಡೋಣ, ಅವರು ಅಲ್ಲಿರುವಂಥ ಜಾಗವನ್ನೆಲ್ಲ ಸುತ್ತುವರೆದು ನೋಡಲಿ, ನಂತರ ನಾವು ಹೋಗೋಣ ಎಂಬುದಾಗಿ. ಹಲ್ಲೆಲೂಯಾ. ಆಗ ಮೋಶೆ ಇದನ್ನು ದೇವರ ಬಳಿಗೆ ತೆಗೆದುಕೊಂಡು ಹೋಗ್ತಾರೆ. ನಂತರ ದೇವರು ಕೂಡ ಮೋಶೆಗೆ ಹೇಳ್ತಾರೆ, ಅರಣ್ಯಕಾಂಡ 13ನೇ ಅಧ್ಯಾಯ, ಇದನ್ನು ಮತ್ತೆ ನಾವು ಧರ್ಮೋಪದೇಶ ಕಾಂಡದಲ್ಲೂ ನೋಡ್ತೇವೆ. ಅರಣ್ಯಕಾಂಡದಲ್ಲಿ ದೇವರೇ ಹೇಳಿದರು 12 ಜನರನ್ನು ಕಳಿಸೋದಕ್ಕೆ ಎಂಬುದಾಗಿ ಮೋಶೆಯಲ್ಲಿ ಸ್ಪಷ್ಟಪಡಿಸುತ್ತಾನೆ. ಆದರೆ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಹೇಳ್ತಾನೆ, ಈ ಜನರು ಮೊದಲು ಕೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡದಲ್ಲಿ ಯಾಕೆ ಮೋಶೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ ಅಂದರೆ, ಗಮನಿಟ್ಟು ಕೇಳಿ. ಧರ್ಮೋಪದೇಶ ಕಾಂಡದಲ್ಲಿ ಮೋಶೆ ಸತ್ತಿರುವಂಥ ಇಸ್ರಾಯೇಲರ ಅಂದರೆ ಅಪನಂಬಿಕೆಯಿಂದ ಸತ್ತು ಹೋಗಿರುವಂಥ ಇಸ್ರಾಯೇಲರ ಮಕ್ಕಳಿಗೆ ಇಷ್ಟು ವರ್ಷ ಏನು ನಡೀತು ಎಂಬುದಾಗಿ ಪ್ರಸಂಗ ಮಾಡ್ತಾ ಇದ್ದಾನೆ. ಎಲ್ಲಿ? ಧರ್ಮೋಪದೇಶ ಕಾಂಡದಲ್ಲಿ. ಅರ್ಥವಾಗ್ತಾ ಇದೆಯಾ? ಓಕೆ. ಅರಣ್ಯಕಾಂಡ 13ನೇ ಅಧ್ಯಾಯ 1-2 ವಚನವನ್ನು ನೀವು ಓದಮ್ಮ. ಯೆಹೋವನು ಮೋಶೆಗೆ, ನಾನು ಇಸ್ರಾಯೇಲರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳುಹಿಸಬೇಕೆಂದು ಆಜ್ಞಾಪಿಸಿದನು. ಯೆಹೋವನ ಅಪ್ಪಣೆಯ ಮೇರೆಗೆ ಮೋಶೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲರ ಮುಖ್ಯಸ್ಥರನ್ನು ಕಳುಹಿಸಿದನು. ಅಲ್ಲಿ ದೇವರು ಒಬ್ಬೊಬ್ಬರನ್ನು ನೀನು ಕಳಿಸಿಕೊಡು, ಅಲ್ಲಿ ಏನು ಇದೆ ಎಂಬುದಾಗಿ ನೋಡೋದಕ್ಕೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಇವರು ಎಲ್ಲಿದ್ದಾರೆ ಗೊತ್ತಾ? ಇದೇ ಅಧ್ಯಾಯದ 25-26 ವಚನದಲ್ಲಿ ಅಲ್ಲಿ ಮೋಶೆ ಸ್ಪಷ್ಟಪಡಿಸುತ್ತಾನೆ ನೋಡ್ರಿ. ಅವರು 40 ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ಪಾರಾನ್ ಅರಣ್ಯದಲ್ಲಿದ್ದ ಮೋಶೆ ಆರೋನರ ಮತ್ತು ಇಸ್ರಾಯೇಲರ ಸರ್ವ ಸಮೂಹದವರ ಬಳಿಗೆ ಕಾದೇಶಿಗೆ ಬಂದು ಅವರಿಗೆ ಸಮಾಚಾರವನ್ನು ತಿಳಿಸಿ. ಸಾಕು. ಈಗ ಅವರು ಎಲ್ಲಿದ್ದಾರೆ? ಕಾದೇಶಿನಲ್ಲಿ ಇದ್ದಾರೆ. ಸೀನಾಯಿ ಬೆಟ್ಟದಿಂದ ನೇರವಾಗಿ ಇವರು ಕಾದೇಶಿಗೆ ಬಂದಿದ್ದಾರೆ. ಇವರು ಎಲ್ಲಿದ್ದಾರೆ ಅಂದ್ರೆ ಬಾರ್ಡರ್ನಲ್ಲಿ ಇದ್ದಾರೆ. ತಮಗೂ ಮತ್ತೆ ವಾಗ್ದಾನದ ಸ್ಥಳಕ್ಕೂ ನಡುವೆ ಇರುವಂತ ಬಾರ್ಡರೇ ಯಾವುದು? ಕಾದೇಶ್. ಹಲ್ಲೆಲೂಯಾ. ಈ ಕಾದೇಶಿನಲ್ಲಿ ನಿಂತುಕೊಂಡು ದೇವರು ಹೇಳ್ತಾ ಇದ್ದಾರೆ, ಹೋಗಿ ಇವರನ್ನ ನಾನು ನಿಮಗಾಗಿ ಕೊಟ್ಟಿರುವಂತ ಜಾಗವನ್ನ ನೋಡಿಕೊಂಡು ಬರೋದಕ್ಕೆ ಹೇಳು ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಈ ಕಾದೇಶ್ ಎಲ್ಲಿದೆ ಗೊತ್ತಾ? ದೇವರು ವಾಗ್ದಾನ ಮಾಡಿರುವಂಥ ಸ್ಥಳಕ್ಕೆ ಒಂದು ಹೆಜ್ಜೆ ಹಿಂದೆ ಇದೆ. ಇವತ್ತು ನೀವು ನಿಮ್ಮ ವಾಗ್ದಾನದ ಸ್ಥಳವನ್ನು ಎಲ್ಲಿ ಕಳೆದುಕೊಳ್ತಾ ಇದ್ದೀರಾ ಗೊತ್ತಾ? ಈ ಕಾದೇಶಿನಲ್ಲಿ. ಇನ್ನು ಒಂದೇ ಹೆಜ್ಜೆ ಈ ಕಾದೇಶನ ದಾಟಿದ್ರೆ ನೀವು ದೇವರ ವಾಗ್ದಾನದ ಸ್ಥಳಕ್ಕೆ ಹೋಗ್ತೀರಾ. ಆದರೆ ಇಲ್ಲೇ ನೀವು ಸುತ್ತುತ್ತಾ ಇದ್ದೀರಾ. ಯಾಕೆ ಸುತ್ತುತ್ತಾ ಇದ್ದೀರಾ ಗೊತ್ತಾ? ಅಲ್ಲಿ ಮುಂದೆ ಈ 12 ಜನ ಹೋದ್ರಲ್ಲ ಒಂದೊಂದು ಕುಲದಿಂದ ಎಂಬುದಾಗಿ ಹೇಳಿ, ಆ 12 ಜನರಲ್ಲಿ 10 ಜನ ತಂದಂಥ ರಿಪೋರ್ಟ್ ಏನಂತ ಕೇಳಿ, ಯಾಕೆ ಅವರು ಕಾದೇಶಿನಲ್ಲಿ ಸುತ್ತಿದ್ರು ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. ಆ ದೇಶದ ಹಣ್ಣುಗಳನ್ನು ತೋರಿಸಿದರು. ಅವರು ಮೋಶೆಗೆ, ನೀನು ನಮ್ಮನ್ನು ಕಳುಹಿಸಿದ ದೇಶಕ್ಕೆ ಹೋದೆವು, ಅದು
ಹಾಲು ಜೇನು ಹರಿಯುವ ದೇಶವೇ, ಅಲ್ಲಿನ ಹಣ್ಣುಗಳು ಇಂಥವು. ಆದರೆ ಆ ದೇಶದ ನಿವಾಸಿಗಳು ಬಲಿಷ್ಠರು, ಅವರಿರುವ ಪಟ್ಟಣಗಳು ದೊಡ್ಡವಾಗಿಯೂ ಗಮನವಿಟ್ಟು ಕೇಳಿ, ಕೋಟೆ ಕೊತ್ತಲುಗಳುಳ್ಳವಾಗಿಯೂ ಅವೇ. ಅದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು. ದಕ್ಷಿಣ ಸೀಮೆಯಲ್ಲಿ ಅಮಲೇಕ್ಯರು, ಬೆಟ್ಟದ ಸೀಮೆಯಲ್ಲಿ ಹಿತ್ತಿಯರು, ಯೆಬೂಸಿಯರು, ಅಮೋರಿಯರು, ಇವರು ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು. ಓದ್ತಾ ಇರಮ್ಮಂಗೆ. ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ಗುಣಗುಟ್ಟಲಾಗಿ ಕಾಲೇಬನು ಅವರನ್ನು ಸುಮ್ಮನಿರಿಸಿ, ನಾವು ನಿರ್ಭಯವಾಗಿ ಆ ಬೆಟ್ಟದ ಸೀಮೆಗೆ ಹತ್ತಿ ಹೋಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳೋಣ, ಅದನ್ನು ಜಯಿಸಬಲ್ಲೆವು ಎಂದು ಹೇಳಿದನು. ಆದರೆ ಅವನ ಜೊತೆಯಲ್ಲಿ ಹೋದವರು, ಅಂದ್ರೆ ಅವನ ಜೊತೆಯಲ್ಲಿ ಹೋದಂತ ಇನ್ನು ಮಿಕ್ಕ 10 ಜನ, ಇನ್ನೊಬ್ಬನು ಯೆಹೋಶುವನು, ನೂನನ ಮಗನಾದಂತ ಯೆಹೋಶುವನು, ಇವರಿಬ್ಬರನ್ನ ಬಿಟ್ಟು ಇನ್ನು ಮಿಕ್ಕಿದಂತ 10 ಜನರು ಏನ್ ಹೇಳ್ತಾರೆ? ಆ ಜನರು ನಮಗಿಂತ ಬಲಿಷ್ಠರು, ಅವರು ನಮ್ಮ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು. ಮಕ್ಕಳು ಎಂಥ ಮಾತನ್ನ ಎಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಇವರು ಯಾರು ಗೊತ್ತಾ? ಚಿಕ್ಕ ಜನಾಂಗ ಇರಬಹುದು, ಆದ್ರೆ ಇವರು ದೇವರಿಂದ ಆರಿಸಲ್ಪಟ್ಟಂತ ಜನಾಂಗವಾಗಿದ್ದರು. ಇಲ್ಲಿ ಮಾತನಾಡುತ್ತಿರುವಂತ ಒಂದೊಂದು ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ 400 ವರ್ಷಗಳ ಕಾಲ ದಾಸತ್ವದಲ್ಲಿ ಇದ್ದಂತ ಈ ಮಕ್ಕಳನ್ನ ದೇವರು ಬಿಡಿಸಿಕೊಂಡು ಬಂದಂತ ಪರಿಯನ್ನ ನೋಡಿದಂತ ಮಕ್ಕಳು. ಇವರ ವಿರುದ್ಧವಾಗಿ ಇರುವಂತ ಜನರು ಬಲಿಷ್ಠರಾಗಿರಬಹುದು, ಆದ್ರೆ ಅದಕ್ಕಿಂತ ಬಲಿಷ್ಠನಾದವನು ನಿನ್ನ ದೇವರಾಗಿರುವಂತ ಯೆಹೋವನು ಎಂಬುದಾಗಿ ದೇವರು ಇವರ ಮುಖಾಂತರವಾಗಿ ಸಾಬೀತುಪಡಿಸಿದರು. ಇವರ ವಿಷಯವಾಗಿ ನನ್ನ ಮಕ್ಕಳು ದಾಸತ್ವಕ್ಕೆ ಒಳಗಾಗಿದ್ದಾರಲ್ಲ ಎಂಬುದಾಗಿ ತಂದೆಯಾದ ದೇವರು ಇವರೊಟ್ಟಿಗೆ ಮಾಡಿಕೊಂಡಿರುವಂತ ಒಡಂಬಡಿಕೆಯನ್ನು ನೆನೆಸಿಕೊಂಡು ಬಲಿಷ್ಠನಾಗಿರುವಂತ ಐಗುಪ್ತನನ್ನ, ಅವರ ಜನರನ್ನ 10 ಉಪದ್ರವಗಳಿಂದ ನೋಯಿಸಿ ಸತಾಯಿಸಿದಂತ ದೇವರನ್ನ ಇವರು ನೋಡಿದ್ದಾರೆ. ಹಲ್ಲೆಲೂಯ. ಅಷ್ಟು ಮಾತ್ರವಲ್ಲ, ಇವರ ವಿಷಯವಾಗಿ ದೇವರು ಎಷ್ಟು ಇವರ ಮೇಲೆ ಆಸೆ ಇಟ್ಟಿದ್ದಾರೆ, ಎಷ್ಟು ಇವರನ್ನ ಪ್ರೀತಿಸುತ್ತಾರೆ ಎಂಬುದಾಗಿ ಸ್ಪಷ್ಟಪಡಿಸೋದಕ್ಕೆ ಇದೇ ಮಕ್ಕಳು ಕೆಂಪು ಸಮುದ್ರವನ್ನು ನೋಡುವಾಗ, ಆ ಕಡೆ ಈ ಕಡೆ ಬರೀ ಬೆಟ್ಟಗಳನ್ನು ಕಾಣುವಾಗ, ಹಿಂದೆ ಬರೀ ಫರೋಹನ ಸೈನ್ಯವನ್ನು ಕಾಣುವಾಗ, ತಂದೆಯಾದ ದೇವರು ತಾನೇ ಸಮುದ್ರವನ್ನ ಇಬ್ಬಾಗ ಮಾಡಿ ಒಣ ನೆಲದಲ್ಲಿ ಇವರನ್ನ ಕರೆಸಿಕೊಂಡು ಹೋದ್ರು. ಇವರ ಕಣ್ಣಾರೆ ಆ ಸಮುದ್ರ ಗೋಡೆಗಳಾಗಿ ನಿಂತಿರುವುದನ್ನು ನೋಡಿದ್ದಾರೆ. ಇವರ ಕಣ್ಣಾರೆ ದೇವರ ಕೋಪ ನಮ್ಮ ವಿರುದ್ಧವಾಗಿ ನಿಂತುಕೊಳ್ಳುವಂತ ಮಕ್ಕಳ ಮೇಲೆ ಎಷ್ಟು ಬಲಿಷ್ಠವಾಗಿ ಇರುತ್ತದೆ ಎಂಬುದಾಗಿ ಆ ಸಮುದ್ರವೇ ಐಗುಪ್ತರನ್ನ ಮುಚ್ಚಿಕೊಳ್ಳುವುದನ್ನು ಇವರ ಕಣ್ಣಾರೆ ಅವರು ಕಂಡಿದ್ದಾರೆ. ಇಷ್ಟೆಲ್ಲ ನೋಡಿದಂತ ಮಕ್ಕಳು, ಅಂತ ಬಲಿಷ್ಠನಾದಂತ ದೇವರ ಜೊತೆಗೆ ಹೊರಗೆ ಬಂದಂತ ಮಕ್ಕಳು, ಅಗ್ನಿ ಸ್ತಂಭವಾಗಿ ಮೇಘ ಸ್ತಂಭವಾಗಿ ಜೊತೆಯಲ್ಲಿ ದೇವರು ಇವರೊಟ್ಟಿಗಿದ್ದಾರೆ. ಈಗಲೂ ಕೂಡ ಇದ್ದಾರೆ, ಈ ಮಾತುಗಳನ್ನ ಹೇಳುವಂತ ಸಮಯದಲ್ಲೂ ಕೂಡ ಇದ್ದಾರೆ. ಇದೆಲ್ಲವನ್ನು ನೋಡಿದಂತ ಮಕ್ಕಳೇ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ? ಆ ಜನರು ಉದ್ದ ಇದ್ದಾರೆ, ನಮ್ಮ ಕೈಲಿ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ. ಎಷ್ಟು ಅಪನಂಬಿಕೆ ಇದೆ ನೋಡಿ ದೇವರ ಮಕ್ಕಳ ಜೀವಿತದಲ್ಲಿ. ನೀವು ಕಣ್ಣಾರೆ ನಿಮ್ಮ ಮಕ್ಕಳ ಬಿಡುಗಡೆ ಹೊಂದುವುದನ್ನು ನೋಡಿದ್ದೀರಾ, ಆದ್ರೂ ಕೂಡ ನಿಮ್ಮ ಮಗನ ಜೀವಿತ, ನಿಮ್ಮ ಮಗಳ ಜೀವಿತ ಚೆನ್ನಾಗಿ ಇರುತ್ತೆ ಅನ್ನೋ ನಂಬಿಕೆ ನಿಮಗಿಲ್ಲ. ನೀವು ಕಣ್ಣಾರೆ ಸ್ವತಃ ನಿಮ್ಮ ಜೀವಿತದಲ್ಲಿ ಆ ರೋಗದಿಂದ ಬಿಡುಗಡೆ ಹೊಂದಿದ್ದೀರಾ, ಆದ್ರೂ ಕೂಡ ಮುಂದೆ ನನ್ನ ಜೀವಿತದಲ್ಲಿ ಒಂದಲ್ಲ ಒಂದು ಸಾರಿ ಮತ್ತೆ ನನಗೆ ಬೇರೆ ಏನಾದರೂ ಗಂಡಾಂತರಗಳು ಬಂದೇ ಬಿಡುತ್ತೇನೋ, ನನಗೆ ಗೊತ್ತಿಲ್ಲ. ಕಣ್ಣಾರೆ ನೀವು ಸಾಲದಿಂದ ಬಿಡುಗಡೆ ಹೊಂದಿರುವುದನ್ನು ನೋಡಿದ್ದೀರಾ, ಆದ್ರೂ ಕೂಡ ನಿಮಗೆ ನಂಬಿಕೆ ಇಲ್ಲ. ಮುಂದೆ ಯಾವುದೋ ಒಂದು ಕಷ್ಟ ನನಗೆ ಎದುರಾಗಿ ಬಂದು ನಾನು ಮತ್ತೆ ಸಾಲದಲ್ಲಿ ಬಿದ್ದು ಬಿಡುತ್ತೇನೋ. ಇಷ್ಟು ದಿನ ಕರ್ತನ ಸಹಾಯ ಹಸ್ತವನ್ನು ಮಾತ್ರ ಅಲ್ಲ, ಕರ್ತನೇ ಸ್ವತಃ ಅವರಿಗೆ ಪರಲೋಕಮನವನ್ನು ಕೊಟ್ಟರು ಪರಲೋಕದಿಂದ. ಇದೆಲ್ಲವನ್ನು ನೋಡಿದಂತ ಇದೇ ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಗುಣಗುಟ್ಟುತ್ತಾ ಇದ್ದಾರೆ, ದೇವರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಬಲಿಷ್ಠರು, ನಮ್ಮ ಕೈಲಿ ಅವ್ರನ್ನ ಸೋಲಿಸೋದಕ್ಕೆ ಆಗೋದಿಲ್ಲ. ದೇವರು ಯಾಕೆ ಗೊತ್ತಾ ಈ 12 ಜನ ಆ ಸ್ಥಳಕ್ಕೆ ಕಳಿಸಿದ್ದು? ನಾನು ನಿಮಗೆ ಕಳಿಸುತ್ತಿರುವಂತ ದೇಶ ನಿಜವಾಗಿಯೂ ಹಾಲು ಜೇನು ಹರಿಯುವಂತ ದೇಶ, ಅದನ್ನ ನೋಡೋದಕ್ಕೆ ಕಳಿಸಿಕೊಟ್ಟಿದ್ದು. ಯಾಕೆ ಇವರನ್ನ ಕಳಿಸಿಕೊಟ್ರು ಗೊತ್ತಾ? ಇವರು ಆಶ್ಚರ್ಯ ಪಡಬೇಕು, ನನಗೋಸ್ಕರ ದೇವರಿಟ್ಟಿರುವಂತ ವಾಗ್ದಾನದ ಸ್ಥಳ ಎಷ್ಟು ಸುಂದರವಾಗಿದೆ ಎಂಬುದಾಗಿ. ಹಲ್ಲೆಲೂಯ. ಎಷ್ಟು ಫಲಭರಿತವಾಗಿದೆ, ಇಲ್ಲಿ ಇರುವಂತದ್ದೆಲ್ಲವೂ ಕೂಡ ಸಮೃದ್ಧಿಯಿಂದ ತುಂಬಿದೆ
ಎಂಬುದಾಗಿ ಇವರು ನೋಡಿ ಆನಂದಿಸಬೇಕೆಂಬುದಾಗಿ 12 ಜನರನ್ನು ಕಳಿಸಿಕೊಟ್ಟಿದ್ದು. ಆದರೆ ಇವರಲ್ಲಿ ನೋಡಿದ್ದು ಏನು? ಬಲಿಷ್ಠರನ್ನು ನೋಡ್ತಾ ಇದ್ದಾರೆ, ಉದ್ದ ಇರುವಂಥ ಜನರನ್ನು ನೋಡ್ತಾ ಇದ್ದಾರೆ. ಒಂದೊಂದು ಹಣ್ಣು ಇಷ್ಟು ದೊಡ್ಡದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇವತ್ತು ದೇವರು ನಿನಗೆ ಖಂಡಿತವಾಗಿ ನೀನು ದೊಡ್ಡ ಸೇವೆಯನ್ನು ಕಟ್ಟುತ್ತೀಯಾ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಅಂದಮೇಲೆ ನೀನು ದೊಡ್ಡ ಸೇವೆಯನ್ನು ಕಟ್ಟುತ್ತೀಯ. ಯಾವ ಬಲಿಷ್ಠನು ಬಂದರೂ ಅದು ನಿನ್ನ ಕೈಲಿ ಕಿತ್ತುಕೊಳ್ಳೋದಕ್ಕೆ ಆಗೋದಿಲ್ಲ. ಇವತ್ತು ದೇವರು ನಿನಗೆ ನೀನು ಒಳ್ಳೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಮಾರ್ಪಡ್ತೀಯ ಎಂಬುದಾಗಿ ನಿನ್ನ ಮೇಲೆ ಪ್ರವಾಸನೆ ಮಾಡಿರುವುದಾದರೆ, ಎಷ್ಟೇ ಜನ ನಿನ್ನ ವಿರುದ್ಧವಾಗಿ ನಿಂತರೂ ಕೂಡ ನೀನು ಒಳ್ಳೆಯ ಬಿಸ್ನೆಸ್ ಮ್ಯಾನ್ ಆಗಿ ಹೊರ ಬಂದೇ ಬರ್ತೀಯ. ಅಲ್ಲಿ ಬಲಿಷ್ಠರೇ ಇರಬಹುದು, ಆದರೆ ದೇವರ ವಾಗ್ದಾನ ದೊಡ್ಡದು. ಅದಕ್ಕೇನ ದೇವರು ನಿನ್ನ ಮಕ್ಕಳಿಗೆ ಇವರು ದೇಶದ ಮೇಲನ್ನು ಅನುಭವಿಸುತ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಅಂದ ಮೇಲೆ ನಿನ್ನ ಮಕ್ಕಳು ಈಗ ಹೋಗುತ್ತಿರುವಂಥ ಪರಿಸ್ಥಿತಿ ಕೆಟ್ಟದಾಗಿಯೇ ಇರಬಹುದು, ಅವ್ರು ಖಂಡಿತವಾಗಿ ದೇಶದ ಮೇಲನ್ನು ಅನುಭವಿಸ್ತಾರೆ, ಅದರ ಮೇಲೆ ಡೌಟ್ ಇಲ್ಲ. ದೇವರು ಈ 12 ಜನರನ್ನ ಆ ಆಶೀರ್ವಾದ ವಾಗ್ದಾನದ ಸ್ಥಳಕ್ಕೆ ಕಳಿಸಿದ್ದು ಯಾಕೆ ಗೊತ್ತಾ? ಅಲ್ಲಿರುವಂಥವರು ದೈತ್ಯರೇ ಇರಬಹುದು, ಅವರಿಗಿಂತ ದೊಡ್ಡವನು ನಾನು, ಈ ಸ್ಥಳವನ್ನು ನಾನೇ ನಿಮಗೆ ಖುದ್ದಾಗಿ ಕೊಡುತ್ತೇನೆ, ನೀವು ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ. ಇಷ್ಟು ಚಿಕ್ಕ ಜನಾಂಗವಾಗಿರುವಂಥ ನೀವು ಇಷ್ಟು ಬಲಿಷ್ಠ ದೇಶವನ್ನು ಪಡೆದುಕೊಳ್ಳಬೇಕಂದ್ರೆ ಅಲ್ಲಿ ಒಂದು ಅದ್ಭುತ ನಡಿಬೇಕು. ಆ ಅದ್ಭುತವನ್ನು ನಾನು ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ, ಅದಕ್ಕೆ 12 ಜನನ ಕಳಿಸಿದ್ದು. ಈ ಸ್ಥಳ ನಿಮಗೆ ಸಿಗಬೇಕಂದ್ರೆ ಒಂದು ದೊಡ್ಡ ಅದ್ಭುತನೇ ನಡಿಬೇಕು ಅಂತ. ಆ ಅದ್ಭುತನ ನಡೆಸೋದಕ್ಕೆ ನಾನು ನಿಮ್ಮೊಟ್ಟಿಗಿದ್ದೇನೆ ಪ್ರೀತಿಯ ಮಕ್ಕಳೇ. ಈ ರಿಪೋರ್ಟನ್ನು ತರಬೇಕಾಗಿದ್ದಂಥ ಈ 12 ಜನರಲ್ಲಿ 10 ಜನರು ಹೇಳ್ತಾರೆ, ಖಂಡಿತವಾಗಿ ದೇವ್ರು ಹೇಳಿದ್ದೇನೋ ನಿಜಾನೇ, ಅಲ್ಲಿ ಹಾಲು ಜೇನು ಅಂತೂ ಹರಿತಾನೇ ಇದೆ, ಆದರೆ ಪ್ರಾಬ್ಲಮ್ ಏನು ಗೊತ್ತಾ? ಅಲ್ಲಿ ಬಲಿಷ್ಠರಿದ್ದಾರೆ. ಯಾವುದೇ ವಾಗ್ದಾನದ ಸ್ಥಳ ನಿಮಗೆ ಸುಲಭವಾಗಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಗಮನವಿಟ್ಟು ಕೇಳಿ, ಯಾವುದೇ ಆಶೀರ್ವಾದಗಳು ನಿಮಗೆ ಸುಲಭವಾಗಿ ಸಿಗೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ಕಠಿಣವಾಗಿರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಆ ಕಠಿಣವಾದಂಥ ಹಾದಿಯಲ್ಲಿ ದೇವರು ನಿಮ್ಮೊಟ್ಟಿಗಿದ್ದು ಅದನ್ನು ಸುಲಭವಾಗಿ ಮಾಡ್ತಾನೆ ಎಂಬುದಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ನಿಮಗೆ ಸಿಗಬೇಕಾಗಿರುವಂಥ ಆಶೀರ್ವಾದ ಖಂಡಿತವಾಗಿ ಕಠಿಣವಾದಂಥ ಮಾರ್ಗದಲ್ಲಿ ಇದೆ, ಆದರೆ ಆ ಮಾರ್ಗದಲ್ಲಿ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ ಎಂಬುದಾಗಿ ನಾನು ನಿಮಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಅಬ್ರಹಾಮನ ಜೀವಿತದಲ್ಲಿ ಎಲ್ಲ ಇತ್ತು, ಆತನಿಗೆ ಆಸ್ತಿ ಐಶ್ವರ್ಯ ಎಲ್ಲ ಇದ್ರೂ ಕೂಡ ಒಂದು ಕೊರತೆ ಇತ್ತು. ದೇವರು ವಾಗ್ದಾನ ಮಾಡಿದ್ರು, ನಾನು ನಿಮಗೆ ಖಂಡಿತವಾಗಿ ಒಂದು ಮಗುವನ್ನು ಕೊಡ್ತೇನೆ, ಅದು ಧೂಳಿನಷ್ಟು ಅಸಂಖ್ಯವಾಗಿರುತ್ತೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ರು. ನೋಡಿ, ದೇವರು ಯಾವತ್ತಾದರೂ ವಾಗ್ದಾನ ಮಾಡೋದಾದರೆ ನಮಗೆ ಚಿಕ್ಕದನ್ನು ವಾಗ್ದಾನ ಮಾಡುವಂಥ ಇತಿಹಾಸವೇ ಇಲ್ಲ ಸತ್ಯವೇದದಲ್ಲಿ. ದೇವರು ನಮಗೆ ಏನಾದರೂ ಕೊಡಬೇಕೆಂಬುದಾಗಿ ಆಸೆ ಪಡ್ತಾ ಇದ್ದರೆ ಆತನು ಕೊಟ್ಟರೆ ದೊಡ್ಡದನ್ನೇ ಕೊಡ್ತಾನೆ, ಆತನು ಕೊಟ್ಟರೆ ಉನ್ನತವಾದದನ್ನೇ ಕೊಡ್ತಾನೆ, ಕೇವಲವಾಗಿ ಚಿಕ್ಕದಾಗಿ ಕೊಡೋದಿಲ್ಲ. ದೇವರು ಅಬ್ರಾಮನಿಗೆ ನಿನಗೆ ಬರೀ ಒಂದು ಮಗುವನ್ನು ಕೊಡ್ತೀನಿ ಅಂತ ಹೇಳಿಲ್ಲ, ನಿನ್ನ ಮುಖಾಂತರವಾಗಿ ಜನಾಂಗವನ್ನೇ ನಾನು ಸೃಷ್ಟಿ ಮಾಡ್ತೇನೆ ಎಂಬುದಾಗಿ ಹೇಳಿದರು. 25 ವರ್ಷ ಅವನ ಜೀವಿತದಲ್ಲಿ ಎಲ್ಲ ಇದ್ದು ಕೂಡ ಅವನು ಬರಗಾಲದಲ್ಲಿಯೇ ಇದ್ದ, ಯಾಕಂದರೆ ಒಂದು ಮಗು ಇರಲಿಲ್ಲ ಅಂತ. 25 ವರ್ಷ ಸುಮ್ಮನೆ ಅಲ್ಲ, ಆದರೆ ಅವನು ನಂಬಿಗಸ್ತನಾಗಿದ್ದರಿಂದ ಇಸ್ಸಾಕನ ಮುಖಾಂತರವಾಗಿ ದೊಡ್ಡ ಜನಾಂಗವನ್ನೇ ದೇವರು ಎಬ್ಬಿಸಿದರು. 25 ವರ್ಷದ ಆ ಹಾದಿ ಸುಲಭವಾಗಿರುತ್ತಾ? ಓಕೆ, ಯೋಸೆಫನ ಜೀವಿತವನ್ನು ನಾವು ಗಮನಿಸೋಣ. ಯೋಸೆಫನಿಗೆ ದೇವರು ದರ್ಶನವನ್ನು ಕೊಟ್ಟು, ಅಂದರೆ ಕನಸನ್ನು ಕೊಟ್ಟು, ನನ್ನ ತಮ್ಮಂದಿರೆಲ್ಲರೂ ನಿನಗೆ ಅಡ್ಡ ಬೀಳುತ್ತಾರೆ ಎಂಬುದಾಗಿ ದೇವರು ಕನಸು ಕೊಟ್ಟ ಮೇಲೆ ಎಲ್ಲವೂ ಅದರ ತದ್ವಿರುದ್ಧವಾಗಿ ನಡೆಯಿತು. ಅವನಿಗೆ ಗೊತ್ತಿತ್ತು, ಈ ಕನಸನ್ನು 2 ಸಾರಿ ದೇವರು ಯೋಸೆಫನಿಗೆ ಕೊಟ್ಟು ಕನ್ಫರ್ಮೇಷನ್ ಕೊಡ್ತಾರೆ. ಅವನಿಗೆ ಗೊತ್ತಿತ್ತು, ಖಂಡಿತವಾಗಿ ಒಂದಲ್ಲ ಒಂದು ದಿನ ನಾನೇ ಸುಪೀರಿಯರ್ ಆಗಿ ಹೊರಗೆ ಬರೋದು,
ನನ್ನನ್ನು ದೇವರು ಉನ್ನತ ಸ್ಥಾನಕ್ಕೆ ಇಡುತ್ತಾರೆ. ಅವಾಗ ನನ್ನ ಅಣ್ಣ ತಮ್ಮಂದರೆಲ್ಲರೂ ನನಗೆ ಅಡ್ಡ ಬೀಳುತ್ತಾರೆ. ಅವರಿಗಿಂತ ಉನ್ನತ ಸ್ಥಾನದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಯೋಸೇಫನಿಗೆ ಗೊತ್ತಿತ್ತು. ಆದರೆ ಅವನ ಜೀವಿತದಲ್ಲಿ ಎಲ್ಲವೂ ತದ್ವಿರುದ್ಧವಾಗಿ ನಡೆಯಿತು. ಉನ್ನತ ಸ್ಥಾನಕ್ಕೆ ಹೋಗುತ್ತೇನೆ ಅಂತ ಅಂದುಕೊಂಡಿದ್ದಂಥ ಯೋಸೇಫನ ಜೀವಿತದಲ್ಲಿ ಮೊಟ್ಟ ಮೊದಲನೇದಾಗಿ ಆತನು ಆಳಾಗಿ ದಾಸತ್ವಕ್ಕೆ ಒಳಗಾಗ ಯಾವುದು ಅನ್ಯ ದೇಶದಲ್ಲಿ ಮಾರಲ್ಪಟ್ಟ. ವಾಗ್ದಾನಗಳು ಚೆನ್ನಾಗಿರಬಹುದು, ಸಂತೋಷ ಕೊಡಬಹುದು, ಆದರೆ ಆ ಮಾರ್ಗ ಮಾತ್ರ ಕಠಿಣವಾಗಿರುತ್ತೆ. ಆದರೆ ಸರ್ವಶಕ್ತನಾಗಿರುವಂಥ ದೇವರು ಆ ಮಾರ್ಗಗಳಲ್ಲಿ ಎಂಥ ತಡೆಗಳು ಬಂದರೂ ಅದನ್ನು ಒಡೆದು ಹಾಕಿ ನಿನ್ನ ಮೇಲೆ ಮಾಡಿರುವಂಥ ವಾಗ್ದಾನದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ನಿನ್ನನ್ನು ಮಾತ್ರ ಬಿಡೋದಿಲ್ಲ. ಒಂದು ಸುಳ್ಳು ಆರೋಪ ಯೋಸೇಫನ ಮೇಲೆ ಆತನನ್ನು ಪ್ರಧಾನಮಂತ್ರಿಯಾಗಿ ಮಾಡಿತ್ತು. ಒಂದೇ ಒಂದು ಸುಳ್ಳು ಆರೋಪ ಯೋಸೇಫನ ಮೇಲೆ ಬಂತು. ಆ ಆರೋಪ ಅವನ ಮೇಲೆ ಬಂದಿದ್ದಕ್ಕೆ ದೇವರು ಪಟ್ಟು ಹಿಡಿದು ಕೂತುಕೊಂಡ್ರು. ನಾನು ನನ್ನ ಮಗನನ್ನು ಪಟ್ಟಕ್ಕೆ ಕೂರಿಸ್ತೇನೆ. ಅವನ ಸೆರೆಮನೆಯಲ್ಲಿದ್ರೂ ಪರವಾಗಿಲ್ಲ. ಈ ಐಗುಪ್ತನ ರಾಜನಿಗೆ ಕನಸು ಕೊಟ್ಟಾದ್ರೂ ನನ್ನ ಮಗನನ್ನು ಹೊರಗೆ ಕರೆಕೊಂಡು ಬರ್ತೇನೆ. ಅವನನ್ನು ಮಾತ್ರ ನಾನು ಅವನಿಗೆ ಘೋಷಣೆ ಮಾಡಿರುವಂಥ, ಅವನೊಟ್ಟಿಗೆ ಒಡಂಬಡಿಕೆ ಮಾಡಿಕೊಟ್ಟಿರುವಂಥ, ಅವನಿಗೆ ಕನಸುಗಳಲ್ಲಿ ತಿಳಿಯಪಡಿಸುವಂಥ ಜಾಗವನ್ನು ಮಾತ್ರ ಬೇರೆ ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಅಲ್ಲಿ ಯೋಸೇಫನೇ ಬಂದು ಕೂತುಕೊಳ್ಳಬೇಕು. ಅವರ ಅಣ್ಣ ತಮ್ಮಂದಿರು ಬಂದು ಅವನಿಗೆ ಅಡ್ಡ ಬೀಳಲೇಬೇಕು. ಹಲ್ಲೆಲೂಯಾ. ನಿನ್ನ ಆಶೀರ್ವಾದದ ಸ್ಥಳಕ್ಕೆ ನಿನ್ನ ಕರೆದುಕೊಂಡು ಹೋಗೋದಕ್ಕೆ ದೇವರು ರಾಜನಿಗೆ ಹಿಂಸೆ ಬೇಕಾದರೂ ಕೊಡ್ತಾರೆ. ಹಲ್ಲೆಲೂಯಾ. ಅಧಿಪತಿಗಳಿಗೆ ಹಿಂಸೆ ಕೊಡ್ತಾರೆ. ಆದರೆ ನಿನ್ನ ಮೇಲಿರುವಂಥ ವಾಗ್ದಾನವನ್ನು ಮಾತ್ರ ಯಾವತ್ತೂ ದೇವರು ಬಿಟ್ಟು ಕೊಡೋದಿಲ್ಲ. ದೇವರು ಯಾಕೋಬನಿಗೆ ಹೇಳ್ತಾರೆ, ನಾನು ನಿನ್ನ ಮೇಲೆ ನುಡಿದಿರುವುದನ್ನು ನೆರವೇರಿಸದ ಹೊರತು ನಿನ್ನನ್ನು ಬಿಡುವುದೇ ಇಲ್ಲ. ಇವತ್ತು ನಾನು ನಿಮ್ಮ ಮೇಲೆ ಘೋಷಣೆ ಮಾಡ್ತಾ ಇದ್ದೇನೆ. ಇಲ್ಲಿ ತನಕ ದೇವರು ನಿಮ್ಮ ಜೀವಿತದಲ್ಲಿ ಏನೇನು ಘೋಷಣೆ ಮಾಡಿದ್ದಾರೋ ಅದೆಲ್ಲವೂ ಕೂಡ ನೆರವೇರುವ ತನಕ ದೇವರು ನಿಮ್ಮನ್ನು ಬಿಡುವುದೇ ಇಲ್ಲ. ಪ್ರತಿಯೊಂದು ವಾಗ್ದಾನಗಳನ್ನು ನಿಮ್ಮ ಕಣ್ಣಾರೆ ನೋಡಿ ನೀವು ಅದನ್ನು ಅನುಭವಿಸಿ ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಾರ್ಗಗಳು ಸುಲಭವಾಗಿರಲಿಲ್ಲ ಇಸ್ರೇಲರಿಗೆ. 40 ದಿವಸದ ಪ್ರಯಾಣವನ್ನು ಈ ಮಕ್ಕಳು ಅಪನಂಬಿಕೆಯಿಂದ 40 ವರ್ಷ ಮಾಡ್ಕೋಬಿಟ್ರು. ಹಲ್ಲೆಲೂಯಾ. ದೇವರ ಹೇಳಿದ್ದನ್ನು ನಾವು ಚಾಚು ತಪ್ಪದೆ ಮಾಡಿದ್ರೆ ಶೀಘ್ರವಾಗಿ ದೇವರ ವಾಗ್ದಾನ ನಮ್ಮ ಬಳಿ ಬರುತ್ತೆ. ಇದಕ್ಕೆ ಉದಾಹರಣೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ, ಯೆರೂಸಲೇಮನ್ನ ಬಿಟ್ಟು ಎಲ್ಲಿಯೂ ಹೋಗಬೇಡಿ, ನಾನು ವಾಗ್ದಾನ ಮಾಡುವಂಥ ಸಹಾಯಕನು ಬರುವ ತನಕ. ಅವರು ಕ್ರಿಸ್ತನ ಮಾತನ್ನು ಚಾಚು ತಪ್ಪದೆ ಮಾಡಿದ್ದಕ್ಕೆ 10ನೇ ದಿನಕ್ಕೆ, ಅಂದರೆ ಪಂಚಾಶತಮದ ದಿನಕ್ಕೆ ಪರಿಶುದ್ಧಾತ್ಮನು ಇಳಿದು ಬಂದರು. ವಾಗ್ದಾನಕ್ಕೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಸಂಗತಿ ಏನು ಗೊತ್ತಾ? ನನ್ನ ನಿನ್ನ ಕಡೆಯಿಂದ ವಿಧೇಯತ್ವ. ಯಾವಾಗ ಇವರೆಲ್ಲ ಏಕ ಮನಸ್ಸುಳ್ಳವರಾಗಿ ದೇವರ ವಾಗ್ದಾನವನ್ನು ಎದುರು ನೋಡುತ್ತಾ ಕಳೆಗೊಂದಲಿಲ್ಲ. ಅವರು ಕ್ರಿಸ್ತನ ನಮ್ಮ ಜೊತೆ ಇಲ್ಲವಲ್ಲ ಅಂತ ಅಳಲಿಲ್ಲ. ಅವರು ಕ್ರಿಸ್ತನ ನಮ್ಮ ಜೊತೆ ಇಲ್ಲವಲ್ಲ ಎಂಬುದಾಗಿ ಧೈರ್ಯಗೆಡಲಿಲ್ಲ ಅವರು. ಆದರೆ ಕ್ರಿಸ್ತನ ನಮಗೆ ವಾಗ್ದಾನ ಮಾಡಿದ್ದಾನೆ, ಪರಿಶುದ್ಧಾತ್ಮನು ನಮಗೆ ಇನ್ನೊಬ್ಬ ಸಹಾಯಕನನ್ನು ಕಳಿಸುತ್ತಾರೆ ಎಂಬುದಾಗಿ. ಹಾಗಾಗಿ ನಾವು ಏಕ ಮನಸ್ಸುಳ್ಳವರಾಗಿ, ಅಪನಂಬಿಕೆಯಿಂದ ಅಲ್ಲ, ದೇವರ ವಿರುದ್ಧವಾಗಿ ಮಾತನಾಡುತ್ತಲ್ಲ, ಏಕ ಮನಸ್ಸುಳ್ಳವರಾಗಿ ಕೂತುಕೊಳ್ಳೋಣ ಎಂಬುದಾಗಿ ಅವರು ನಿರ್ಧಾರ ಮಾಡಿದ್ದಕ್ಕೆ ಪಂಚಶತಮ ದಿನದಲ್ಲಿ ಪರಿಶುದ್ಧಾತ್ಮನ ಬೆಂಕಿಯಾಗಿ ಅವರ ಮೇಲೆ ಬಂದಿದ್ದು. ಎಷ್ಟು ವಿಧೇಯತ್ವದಲ್ಲಿ ದೇವರನ್ನು ಹಿಂಬಾಲಿಸಿಕೊಂಡು ನೀವು ಹೋಗುತ್ತೀರೋ ಅಷ್ಟು ಬೇಗ ವಾಗ್ದಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. 40 ದಿವಸದ ಪ್ರಯಾಣವನ್ನು 40 ವರ್ಷ ಮಾಡಿಕೊಂಡಿದ್ದು ಯಾರು? ಇವರೇ, ವೈರಿಗಳಲ್ಲ,
ಹೊರಗಿನ ಜನರು ಬಂದು ಯಾರು ಇವ್ರನ್ನ ಡಿಲೇ ಮಾಡಲಿಲ್ಲ. ಒಂದು ವೇಳೆ ಈ ಶಿಷ್ಯರು ಕೂಡ ಇದೇ ರೀತಿಯಾಗಿ ಇನ್ನೇನು ಯೇಸು ಸ್ವಾಮಿ ಇಲ್ವಲ್ಲ ನಮ್ಮ ಜೊತೆ, ನಮ್ಮ ಪಾಡಿಗೆ ನಾವು ಇರೋಣ ಬಿಡು, ಎಲ್ಲ ಮರ್ತು ಹೋಗೋಣ ಅಂದುಕೊಂಡಿದ್ರೆ ಎಷ್ಟು ವರ್ಷಗಳಾಗ್ತಾ ಇತ್ತು ನನಗೆ ಗೊತ್ತಿಲ್ಲ. ಆದರೆ ದೇವರ ನಾಮಕ್ಕೆ ಸ್ತೋತ್ರ. ಆ ಶಿಷ್ಯರಿಗೋಸ್ಕರ ನಾನು ದೇವರ ಬಳಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಅವರು ಏಕ ಮನಸ್ಸಿನಿಂದ ಕೂತುಕೊಂಡ್ರು. ಅವತ್ತು ಬಂದಂಥ ಪರಿಶುದ್ಧಾತ್ಮ ಇಲ್ಲಿ ತನಕ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಅವತ್ತು ಅವರು ಏಕ ಮನಸ್ಸಿನಿಂದ ದೇವರ ವಾಕ್ಯವನ್ನು ಎದುರು ನೋಡುತ್ತಾ ದೇವರ ವಾಗ್ದಾನದ ಮೇಲೆ ನಂಬಿಕೆ ಇಡದ ಹಾಗೆ ಕೂತುಕೊಂಡಿರಲಿಲ್ಲ ಅಂದಿದ್ರೆ ಇವತ್ತು ಎಲ್ಲಿ ಪರಿಶುದ್ಧಾತ್ಮ? ಅವರಿಗೆ ವಾಗ್ದಾನದ ಸ್ಥಳ ಕಾನಾನ್ ಇರ್ಬೋದಿತ್ತು, ಆದರೆ ನನಗೆ ನಿನಗೆ ವಾಗ್ದಾನದ ಸ್ಥಳ ಪರಿಶುದ್ಧಾತ್ಮನೇ. ಹಲ್ಲೆಲೂಯ, ಹಲ್ಲೆಲೂಯ. ಈ ಜನರು 40 ದಿವಸದ ಪ್ರಯಾಣವನ್ನು 40 ವರ್ಷ ಮಾಡಿಕೊಂಡಿದ್ದು ಯಾಕೆ ಗೊತ್ತಾ? ತಮ್ಮ ವೈರಿಗಳನ್ನು ದೊಡ್ಡದಾಗಿ ನೋಡಿದ್ರು, ದೇವರನ್ನು ಚಿಕ್ಕವನನ್ನಾಗಿ ಮಾಡಿಬಿಟ್ರು. ನಿಮ್ಮ ಆಶೀರ್ವಾದದ ಸ್ಥಳದಲ್ಲಿ ಬಲಿಷ್ಠರೇ ಇರೋದು, ಕಾಂಜಿ ಪಿಂಜಿಗಳು ಇರೋದಿಲ್ಲ ಅಲ್ಲಿ. ಅರ್ಥ ಆಗ್ತಿದೆಯಾ? ದೇವರು ನಿನ್ನನ್ನು ಅಪೋಸ್ತಲರನ್ನಾಗಿ ಕರೀತಾ ಇದ್ದಾರೆ ಅಂದರೆ, ದೇವರು ನಿನ್ನನ್ನು ಆರಾಧನೆ ನಾಯಕನನ್ನಾಗಿ ಕರೀತಾ ಇದ್ದಾರೆ ಅಂದರೆ ಆ ಸ್ಥಳದಲ್ಲಿ ಬಲಿಷ್ಠರಿದ್ದಾರೆ. ಕಣ್ಣಿಗೆ ಕಾಣದಿರುವಂಥ ಬಲಿಷ್ಠರಿದ್ದಾರೆ. ಅದನ್ನು ನೀವು ಅರಿತುಕೊಳ್ಳಬೇಕು. ಇದನ್ನು ನೋಡಿ ನೀವು ಹೆದರಬಾರದು. ಈ ಸಂಗತಿನ ತಿಳಿದುಕೊಂಡು ನೀವು ಹೆಮ್ಮೆ ಪಡಬೇಕು. ನಾನು ಅಂಥ ಇಂಥ ವೈರಿಯನ್ನು ಎದುರಿಸ್ತಾ ಇಲ್ಲ. ಈ ಲೋಕದ ಜನರಿಗೆ ಬಲಿಷ್ಠನಾಗು ಕಾಣುವಂಥ ವೈರಿ ಒಟ್ಟಿಗೆ ನಾನು ನನ್ನ ದೇವರೊಟ್ಟಿಗೆ ನಾನು ಎದುರಿಸ್ತಾ ಇದ್ದೇನೆ ಎನ್ನುವಂಥ ಹೆಮ್ಮೆ ನಿನ್ನಲ್ಲಿ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ತಮ್ಮ ಗುಣಗುಟ್ಟುವಿಕೆಯಿಂದ, ತಮ್ಮ ಅಪನಂಬಿಕೆಯಿಂದ ದೇವರ ವಾಗ್ದಾನವನ್ನು ನಂಬದ ಹಾಗೆ ಈ ಮಕ್ಕಳ ಆಶೀರ್ವಾದದ ಸ್ಥಳವನ್ನು ಕಳೆದುಕೊಂಡ್ರು. ಇವತ್ತು ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ, ಎಷ್ಟೋ ಆಶೀರ್ವಾದಗಳಿಗಾಗಲೇ ನಿಮ್ಮ ಜೀವಿತದಲ್ಲಿ ಇರಬೇಕಾಗಿತ್ತು. ಎಲ್ಲೆಲ್ಲಿ ನೀವು ತಪ್ಪಿದ್ದೀರಾ? ಒಂದೊಂದು ಕ್ಷಣನೂ ಕೂಡ ನೀವು ಯೋಚನೆ ಮಾಡಿದ್ದೀರಾ, ಇದು ನನ್ನ ಜೀವಿತದಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಡಿ, ಇದೆಲ್ಲ ಬರೀ ಅವ್ರಿಗೇನೆ, ಅಂಥವ್ರಿಗೆ ಇಂಥವ್ರಿಗೆ ಅಲ್ಲ. ಪ್ರತಿಯೊಬ್ಬರ ಮೇಲೂ ದೇವರ ಆಶೀರ್ವಾದಗಳನ್ನೇ ಇಟ್ಟಿದ್ದಾರೆ. ಎಲ್ಲರಿಗೂ ಉನ್ನತವಾದಂಥ ಆಶೀರ್ವಾದಗಳನ್ನೇ ಇಟ್ಟಿದ್ದಾರೆ. ನೀ ಮೇಲೂ ನೀ ಕೀಳು ಅಂತ ಯಾವತ್ತೂ ದೇವರು ನೋಡಿಲ್ಲ. ಹಲ್ಲೆಲೂಯ. ಇವತ್ತು ನಿಮ್ಮ ಜೀವಿತದಲ್ಲಿ ಅದನ್ನು ನೋಡ್ತಾ ಇಲ್ಲ ಅಂದರೆ ಗಮನಿಸಿ ಪ್ರೀತಿಯ ಮಕ್ಕಳೇ, ಅದಕ್ಕೆ ನಿನ್ನ ಕುಟುಂಬ ಕಾರಣ ಅಲ್ಲ, ನಿನ್ನ ಪರಿಸ್ಥಿತಿ ಕಾರಣ ಅಲ್ಲ, ನಿನ್ನ ವಿರೋಧಿಗಳು ಕಾರಣ ಅಲ್ಲ, ನೀನೇ ಅದಕ್ಕೆ ಕಾರಣ. ಯಾವ ಕಾದೇಶ್ ಬರ್ನೆಯದಲ್ಲಿ ನೀನು ದೇವರ ಮೇಲೆ ನಂಬಿಕೆ ಇಡುವಂಥ ಹೆಜ್ಜೆಯನ್ನು ತೆಗೆದುಕೊಳ್ಳಬೇಕಿತ್ತೋ, ಅದೇ ಕಾದೇಶ್ ಬರ್ನೆಯದಲ್ಲಿ ನೀನು ದೇವರ ವಿರುದ್ಧವಾಗಿ ನಮಗೆ ಅದು ಸಿಗೋದಿಲ್ಲ ಎನ್ನುವಂಥ ಭಯದ ಹೆಜ್ಜೆಯನ್ನು ಇಟ್ಟಿದ್ದೀಯ. ಎಲ್ಲಿ ನಂಬಿಕೆಯ ಹೆಜ್ಜೆ ಬರಬೇಕಾಗಿತ್ತು, ವೈರಿ ಎಷ್ಟು ಬಲಿಷ್ಠರು ಆಗಿದ್ರೂ ಪರವಾಗಿಲ್ಲ, ನಾನು ಮುನ್ನುಗ್ಗುತ್ತೇನೆ ಎಂಬುದಾಗಿ ಇಡಬೇಕಾಗಿರುವಂಥ ಹೆಜ್ಜೆ ಬದಲು ಅಪನಂಬಿಕೆಯ ಹೆಜ್ಜೆ ಇಟ್ಟಿರೋದಕ್ಕೆ ನೀನು ನಿನ್ನ ಆಶೀರ್ವಾದದ ಸ್ಥಳವನ್ನು ಪಡೆದುಕೊಳ್ಳುತ್ತಾ ಇಲ್ಲ. ಎಲ್ಲಿ ಮುಂದೆ ಹೋಗಬೇಕಿತ್ತೋ ಅಲ್ಲಿ ನೀನು ಮತ್ತೆ ಹಿಂತಿರುಗಿ ಹೋಗ್ತಾ ಇದ್ದೀಯ. ಈ ಮಕ್ಕಳು, ಇಸ್ರಾಯೇಲ್ ಮಕ್ಕಳು ಪದೇ ಪದೇ ಮಾಡಿದ ಕಂಪ್ಲೇಂಟ್ ಏನು ಗೊತ್ತಾ? ನಾವು ಐಗುಪ್ತದಲ್ಲಾದರೂ ಇರಬಾರ್ದಿತ್ತ, ಅವಾಗಲೇ ಚೆನ್ನಾಗಿತ್ತು, ಹೆಂಗೋ ಕೆಲಸ ಮಾಡ್ಕೊಂಡಿರ್ತಾ ಇದ್ವಿ, ನನ್ನ ಮುಂಚಿನ ಜೀವನನೇ ಚೆನ್ನಾಗಿತ್ತು, ಹೆಂಗೋ ನೆಮ್ಮದಿಯಾಗಿದ್ದೆ, ಆ ದಿನಗಳೇ ಚೆನ್ನಾಗಿತ್ತು, ದೇವ್ರು ನನ್ನ ಮೇಲೆ ಇನ್ನೂ ಕಷ್ಟ ಜಾಸ್ತಿ ಆಗಿದೆ. ಅವಾಗ ಅಟ್ಲೀಸ್ಟ್ ಇಷ್ಟು ಅಷ್ಟು ಇದ್ರೂ ಕೂಡ ಚೆನ್ನಾಗಿದ್ದೆ, ಆದರೆ ಇವಾಗ ಎಲ್ಲ ಇದ್ರೂ ನಾನು ಚೆನ್ನಾಗಿಲ್ಲ. ಇದೇ ಮಾತುಗಳನ್ನು ಆಡಿ ಇಸ್ರಾಯೇಲರು ತಮಗೆ ಬೇಗ ಸಿಗಬೇಕಾಗಿದ್ದಂಥ ವಾಗ್ದಾನದ ಸ್ಥಳವನ್ನು ಕಳೆದುಕೊಂಡ್ರು. ದೇವರ ಕೋಪಕ್ಕೆ ಗುರಿಯಾಗಿ ದೇವರೇ ಇವರಿಗೆ ಶಾಪವನ್ನು ಹಾಕಿದರು. ಏನಂತ ಗೊತ್ತಾ?
20 ವರ್ಷ ಕೆಳಗಿರುವಂಥ ಮಕ್ಕಳು ಮಾತ್ರ ವಾಗ್ದಾನದ ಸ್ಥಳವನ್ನು ಸೇರ್ತಾರೆ, ನೀವು ಯಾರೂ ಸೇರೋದಿಲ್ಲ ಎಂಬುದಾಗಿ. ಅಪನಂಬಿಕೆ ನಿಮ್ಮನ್ನು ನಾಶ ಮಾಡೋದು ಮಾತ್ರ ಅಲ್ಲ, ನಿನ್ನ ವಾಗ್ದಾನದ ಸ್ಥಳವನ್ನು ಕೂಡ ನಿನ್ನ ಕೈಯಿಂದ ಕಿತ್ತುಕೊಳ್ಳುತ್ತೆ. ಅಪನಂಬಿಕೆ ಎಷ್ಟೇ ವರ್ಷದ ಕಷ್ಟ ಆಗಿರಲಿ, ಎಷ್ಟೇ ವರ್ಷದ ತೊಂದರೆ ಆಗಿರಲಿ, ಒಂದು ನಂಬಿಕೆ ಹೆಜ್ಜೆ ಮುಂದೆ ಇಡು, ಆಗಿದ್ದಾಗಲಿ ನಾನು ನೇಸಪ್ಪ ನೋಡ್ಕೋತಾರೆ ಎಂಬುದಾಗಿ, ಖಂಡಿತವಾಗಿ ಗೆಲ್ತೀನಿ ಅಂತ ಒಂದು ನಂಬಿಕೆ ಹೆಜ್ಜೆ ಅವತ್ತು ಇಸ್ರಾಯೇಲರು ಮುಂದೆ ಇಟ್ಟು ಬಿಟ್ಟಿದ್ರೆ ದೇವರನ್ನು ಅವರೆಲ್ಲರೂ ಮುಖಾಮುಖಿಯಾಗಿ ನೋಡಿಬಿಡ್ತಾ ಇದ್ರು. ಪ್ರತಿದಿನ ದೇವರೊಟ್ಟಿಗೆ ಅವ್ರ ಸಮಯವನ್ನು ಕಳೀತಾ ಇದ್ರು. ಹಾಗಾಗಿಯೂ ಕೂಡ ಅದಾದ ನಂತರ ಕೂಡ ನೋಡಿ ದೇವರ ಕೃಪೆ ಅವರ ಮಕ್ಕಳಿಗೆ, ಇವರಿಗೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಏನೋ ತಿಳಿದಿರುವಂಥ ಈ ಮಕ್ಕಳಿಗೆ ನನ್ನ ವಾಗ್ದಾನ ಸ್ಥಳವನ್ನು ಕೊಡ್ತೇನೆ ಅಂತ ಎಲ್ಲವನ್ನು ಕೊಟ್ಟರು ದೇವರು. ಅದು ಬೇರೆ ಪ್ರಶ್ನೆ. ಆದರೆ ಇವರೇ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವತ್ತು ನಾನು ನಿಮಗೆ ಹೇಳ್ತಾ ಇದ್ದೇನೆ, ಅಪನಂಬಿಕೆ, ಅವಿಶ್ವಾಸ, ಭಯದ ಮಾತುಗಳನ್ನು ತೆಗೆದು ಹಾಕಬೇಡ್ರಿ. ನಂಬಿಕೆ ಹೆಜ್ಜೆನ ನೀವು ಮುಂದಿಟ್ಟಾಗ ಮಾತ್ರ ನಿಮ್ಮ ವಾಗ್ದಾನಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿಮ್ಮ ಮೇಲೆ ದೇವರು ಪರಲೋಕದಿಂದ ಕಳಿಸಿಕೊಟ್ಟಿರುವಂಥ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನಿನ್ನ ಮನೆಯಲ್ಲಿ ಕೊರತೆಗಳಿರೋದಿಲ್ಲ, ನಿನ್ನ ಮನೆಯಲ್ಲಿ ಕಣ್ಣೀರಿರೋದಿಲ್ಲ, ಗೋಳಾಟ ಇರೋದಿಲ್ಲ, ಬರೀ ಆಶೀರ್ವಾದಗಳ ಮೇಲೆ ಆಶೀರ್ವಾದ. ಆಗ ನೀನು ಮಹಿಮೆಯಿಂದ ಮಹಿಮೆ ಕಡೆಗೆ ನಡೆಯೋದಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾದೇಶ್ ಬರ್ನೇಯ, ಇದರ ಹೆಸರಿನ ಅರ್ಥ ಏನು ಗೊತ್ತಾ? ಕಾದೇಶ್ ಅಂದರೆ ಪರಿಶುದ್ಧ, ಬರ್ನೇಯ ಅಂದರೆ ಮರಳುಗಾಡಿನಲ್ಲಿ ತಿರುಗಾಡೋದು. ಹಲ್ಲೆಲೂಯಾ. ಕಾದೇಶ್ ಅಂದರೆ ಏನು ಹೇಳಿ? ಕಾದೇಶ್ ಅಂದರೆ ಏನು? ಬರ್ನೇಯ ಅಂದರೆ ಮರಳುಗಾಡಿನಲ್ಲಿ. ಯಾವುದನ್ನು ದೇವರು ಪರಿಶುದ್ಧ ಸ್ಥಳವಾಗಿ ಮಾಡಿಕೊಟ್ಟಿದ್ರೋ ಈ ಇಸ್ರಾಯೇಲ್ ಮಕ್ಕಳು ಅದನ್ನು ತಮ್ಮ ತಂಗುದಾಣವಾಗಿ ಮಾಡಿಕೊಂಡ್ರು. ಯಾವುದನ್ನು ದೇವರು ತಮ್ಮ ಆಶೀರ್ವಾದದ ವಾಗ್ದಾನಕ್ಕೆ ಹಾದು ಹೋಗುವಂಥ ಮಾರ್ಗವನ್ನಾಗಿ ಮಾಡಿದ್ರು, ಆ ಹಾದು ಹೋಗುವಂಥ ಮಾರ್ಗವನ್ನೇ ಇವರು ತಂಗುದಾಣವಾಗಿ ಮಾಡಿಕೊಂಡ್ರು. ಯಾವುದನ್ನು ಬಿಟ್ಟು ಹೋಗಬೇಕಿತ್ತೋ ಅದಕ್ಕೆ ಬದಲಾಗಿ ಅಲ್ಲೇ ತಿರುಗುವ ಹಾಗೆ ಈ ಮಕ್ಕಳು ಅದನ್ನು ಮಾಡಿಕೊಂಡ್ರು. ಇವತ್ತು ನೀವು ಸುತ್ತುತ್ತಾ ಇದ್ದೀರಾ, ತಿರುಗಾಡ್ತಾ ಇದ್ದೀರಾ, ಇನ್ನೇನು ಆಶೀರ್ವಾದಗಳು ಬಂದೇ ಬಿಡುತ್ತೆ, ಇನ್ನೇನು ನನ್ನ ಜೀವಿತದಲ್ಲಿ ಒಂದು ಬಿಡುಗಡೆ ಬಂದೇ ಬಿಡುತ್ತೆ, ಇನ್ನೇನು ಒಂದು ದೊಡ್ಡ ಅದ್ಭುತ ನನ್ನ ಜೀವಿತದಲ್ಲಿ ನಡೆಯುತ್ತೆ ಅನ್ನುವಂಥ ನಂಬಿಕೆ ಹೆಜ್ಜೆಯನ್ನು ಮುಂದೆ ಹಾಕಿ ಮತ್ತೆ ತಿರುಗಿ ವಾಪಸ್ ಹೋಗ್ತಾ ಇದ್ದೀರಾ ಹಳೆ ಜೀವಿತದ ಕಡೆಗೆ. ಈ ದುರಾತ್ಮ ನಿಮ್ಮನ್ನು ಹಿಂದಟ್ಟುಕೊಳ್ತಾ ಇದೆ. ಕಾದೇಶ್ ಬರ್ನೇಯ, ಮರಳುಗಾಡಿನಲ್ಲಿ ತಿರುಗಾಡೋದು. ಎಷ್ಟೇ ಪ್ರಯತ್ನ ಪಟ್ಟರು ನೀವು ಕೈ ಹಚ್ಚುವಂಥ ಕೆಲಸ ಸಫಲವಾಗದೇ ಇರುವಂಥದ್ದು. ಬರ್ನೇಯ, ತಿರುಗಾಡುವಿಕೆ. ಎಷ್ಟು ಜನರು ಹೇಳ್ತೀರ ನನ್ನ ಜೀವಿತದಲ್ಲಿ ತಿರುಗಾಡುವಿಕೆ ಬಂದಿದೆ, ಈಗಲೂ ನಾನು ತಿರುಗಾಡ್ತಾ ಇದ್ದೇನೆ, ಆದರೆ ನನಗೆ ಸಿಗಬೇಕಾಗಿರುವಂಥ ಸ್ಥಳ ನನಗೆ ಸಿಗುತ್ತಾ ಇಲ್ಲ, ನನ್ನ ಮೇಲೆ ದೇವರು ವಾಗ್ದಾನ ಮಾಡಿದಂಥ ಸ್ಥಳ ಇನ್ನೂ ನನ್ನ ಕೈಗೆ ಸಿಕ್ಕಿಲ್ಲ ಎಂಬುದಾಗಿ. ನನ್ನ ಮೇಲೆ ಬಂದಿರುವಂಥ ಪ್ರವಾದನೆಗಳು ಇನ್ನೂ ನೆರವೇರಿಲ್ಲ, ಅದು ನೆರವೇರಬೇಕು. ನಾನು ಎಷ್ಟೇ ಭಯಭಕ್ತಿಯಿಂದ ಪ್ರಾರ್ಥನೆ ವಾಕ್ಯದ ಜೀವಿತವನ್ನು ಶುರು ಮಾಡಿದರೂ ಕೂಡ ಅದನ್ನು ಶೂನ್ಯದಲ್ಲಿ ನಾನು ಅಂತ್ಯಗೊಳಿಸಿಬಿಡುತ್ತೇನೆ. ಮತ್ತೆ ನಾನು ಶೂನ್ಯದಿಂದಲೇ ಪ್ರಾರಂಭ ಮಾಡುವಂಥ ಪರಿಸ್ಥಿತಿ ನನ್ನ ಜೀವಿತದಲ್ಲಿ ಬರ್ತಾ ಇದೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾನು ಉನ್ನತ ಸ್ಥಾನಕ್ಕೆ ಹೋಗುತ್ತಾ ಇಲ್ಲ. ನನ್ನ ಜೀವಿತದಲ್ಲಿ ನಾನು ಮೇಲುಗಳನ್ನು ಅನುಭವಿಸ್ತಿಲ್ಲ, ಅದರ ಬದಲಾಗಿ ಇನ್ನೂ ಕೀಳಾಗಿ ನಾನು ಹೋಗ್ತಾ ಇದ್ದೇನೆ. ನೋಡಿ, ದೇವರನ್ನು ನಂಬಿದ ತಕ್ಷಣ ಎಲ್ಲವೂ ಮಾರ್ಪಾಡಾಗುತ್ತೆ ಅನ್ನೋದು ಸತ್ಯನೇ, ಆದರೆ ಅದಕ್ಕೆ ನೀವು ಹೇಗೆ ವಿಧೇಯರಾಗ್ತಿದ್ದೀರಾ ಅನ್ನೋದು ಕೂಡ ಸತ್ಯವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ನಾನು ಖಂಡಿತವಾಗಿ ಇವತ್ತು ಬಂದಂಥ ಮಾತುಗಳನ್ನು ನನ್ನ ಜೀವಿತದಲ್ಲಿ ನೋಡ್ತಾ ಇದ್ದೇನೆ ಅಂತ. ನನ್ನ ಮೇಲೆ ವಾಗ್ದಾನಗಳಿದೆ, ಪ್ರವಾದನೆಗಳಿದೆ, ಆದರೆ ನನ್ನ ಬಲಹೀನತೆಯಿಂದ ನಾನು ಅದನ್ನು ಕಳೆದುಕೊಳ್ತಾ ಇದ್ದೇನೆ. ಇಷ್ಟೊತ್ತಿನಲ್ಲಿ ಯಾವುದೋ ಸ್ಥಳದಲ್ಲಿ ಇರಬೇಕಾಗಿದ್ದಂಥ ನಾನು ಇನ್ನೂ ಇಲ್ಲೇ ಕೂತಿದ್ದೇನೆ ಅನ್ನೋರು ಎಷ್ಟು ಜನ ಇದ್ದೀರಾ?
ಪ್ರೀತಿಯ ದೈವ ಮಕ್ಕಳೇ, ಎಲ್ಲೇ ಇದ್ದರೂ ನೀವು ಕೂಡ, ಎಷ್ಟೇ ದೇವರ ಪ್ರೀತಿಯಿಂದ ದೂರ ಹೋಗಿದರೂ ಕೂಡ ಭಯಪಡಬೇಡಿ. ಆತನು ನಿಮ್ಮನ್ನು ಬಿಟ್ಟು ಕೊಡುವಂಥ ದೇವರಲ್ಲ. ಈಗಲೂ ಕೂಡ ನಿಮ್ಮ ಮನಸ್ಸನ್ನು ನೀವು ಮಾರ್ಪಡಿಸಿಕೊಂಡು, ಅಪ್ಪ ನಾನು ಮಾಡಿದ್ದು ತಪ್ಪು, ತಿರುಗಿ ತಿರುಗಿ ಇಲ್ಲೇ ಬಂದು ನಾನು ಬೀಳ್ತಾ ಇದ್ದೇನೆ, ಇದೇ ಪಾಪದಲ್ಲಿ ಬೀಳ್ತಾ ಇದ್ದೇನೆ, ನನ್ನ ರೆಸ್ಯೂಮ್ಗಳನ್ನು ಎಷ್ಟೋ ಕಡೆ ಕೊಡ್ತಾ ಇದ್ದೇನೆ, ಆದರೂ ಕೂಡ ಇಷ್ಟರಲ್ಲೇ ನಾನು ಕೆಲಸವನ್ನು ಕಳೆದುಕೊಳ್ತಾ ಇದ್ದೇನೆ, ನನ್ನ ಬಿಸ್ನೆಸ್ಸನ್ನು ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಆದರೂ ಅದರಿಂದ ಬರುವಂಥ ಹಣವನ್ನು ನಾನು ಅನುಭವಿಸೋದಕ್ಕೆ ಆಗುತ್ತಾ ಇಲ್ಲ. ಇವೆಲ್ಲವನ್ನು ಅನುಭವಿಸ್ತಿರುವಂಥ ಪ್ರೀತಿಯ ದೈವ ಮಕ್ಕಳೇ, ಇವತ್ತು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರ ಪ್ರಸನ್ನತೆಯಲ್ಲಿ ನೀವು ಹೇಗೆ ಇದ್ದೀರೋ ಹಾಗೆ ಬಂದು ನಿಂತುಕೊಂಡ್ರೆ, ನಿನ್ನ ಹಿಂದೆ ನಿನ್ನ ವಾಗ್ದಾನಗಳು ನಿನಗೆ ಸೇರದೆ ಇರುವ ಹಾಗೆ ಕ್ರಿಯೆ ಮಾಡುತ್ತಿರುವಂಥ ದುರಾತ್ಮಗಳನ್ನು ದೇವರು ಕಟ್ಟಿ ಹಾಕೋದಕ್ಕೆ ಇವತ್ತು ನಿಮ್ಮ ಮಧ್ಯದಲ್ಲಿ ಚಾಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಿದ್ಧರಿದ್ದೀರಾ ನನ್ನ ವಿರುದ್ಧವಾಗಿ, ನನ್ನ ಏಳಿಗೆ ವಿರುದ್ಧವಾಗಿ ನಿಂತಿರುವಂಥ ಒಂದೊಂದು ವೈರ್ಯ ಬಲಗಳನ್ನು ನಾನಿವತ್ತು ಮಟ್ಟ ಹಾಕುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಕ್ರಿಸ್ತನನ್ನು ನಂಬಿದ ತಕ್ಷಣ ಆಶೀರ್ವಾದದ ಸ್ಥಳ ನಮಗೆ ಸಿಗೋದಿಲ್ಲ. ಯೂದನು ಕ್ರಿಸ್ತನೊಟ್ಟಿಗೆ ಇದ್ದನು, ಆದರೂ ಕೂಡ ಅವನು ಪರಿಶುದ್ಧಾತ್ಮನ ನೋಡೋದಕ್ಕೆ ಸಾಧ್ಯವಾಗಲಿಲ್ಲ. ಇವರು ಮೇಘಸ್ತಂಭ ಅಗ್ನಿಸ್ತಂಭ ಮಧ್ಯದಲ್ಲಿಯೇ ಇದ್ದರು, ಆದರೂ ಕೂಡ ವಾಗ್ದಾನದ ಸ್ಥಳವನ್ನು ಇವರು ನೋಡಲಿಲ್ಲ. ನೀವು ಪ್ರಾರ್ಥನೆ ಮಾಡಬೇಕು ಇವತ್ತು, ದೇವರೇ ನಿನ್ನ ನಾಮದ ಅಡಿದಾವರೆಯಲ್ಲಿ ನಾನು ಇದ್ದರೂ ಕೂಡ ನನ್ನ ವಾಗ್ದಾನದ ಸ್ಥಳವನ್ನು ಸಿಗದ ಹಾಗೆ ನನ್ನೊಳಗೆ ಹುಟ್ಟಿರುವಂಥ ಅಪನಂಬಿಕೆಯಿಂದ ನನ್ನ ಹಿಂದೆ ಬಿದ್ದಿರುವಂಥ ದುರಾತ್ಮಗಳನ್ನು ಇವತ್ತು ನೀನು ಕಟ್ಟಿ ಹಾಕಿ ನನಗೆ ಬಿಡುಗಡೆ ಮಾಡಿ ನನ್ನ ಏಳಿಗೆಯನ್ನು ನೀನು ಇವತ್ತಿನಿಂದ ಶುರು ಮಾಡು ಎಂಬುದಾಗಿ.